ಹೊಸ ದಂಪತಿಗಳು ಮನೆಯ ನಿರ್ಮಾಣದ ಪ್ರಕ್ರಿಯೆಯ ವೇಳೆ ಕುಟುಂಬದ ಸದಸ್ಯರ ನಡುವಣ ಸಂಬಂಧಗಳು ಹೇಗೆ ಬೆಳೆದು ಬರುತ್ತವೆ ಎಂಬುದನ್ನು ತೋರಿಸುತ್ತವೆ. ಜುಗಾಡುಶೀಲವನ್ನು ಬಳಸಿಕೊಂಡು ಕಷ್ಟದ ಸ್ಥಿತಿಯಿಂದ ಸಮರ್ಥವಾಗಿ ಹೊರಬರುವುದನ್ನು ಇವರ ಅನುಭವಗಳಿಂದ ಸಿಕರಿಸುತ್ತೇವೆ. ಮನೆ ನಿರ್ಮಾಣಕ್ಕಾಗಿ ಕಚ್ಚಾ ಸಾಮಾನುಗಳನ್ನು ಕಲೆಕ್ಟ್ ಮಾಡಲು ಎಲ್ಲರಿಗೂ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಇದರಿಂದ ಕುಟುಂಬದ ಒಗ್ಗಟ್ಟು ಹೆಚ್ಚಾಗುತ್ತದೆ. ಮಹಿಳೆಯರು ತಮ್ಮ ಮನೆಗಳನ್ನು ನಿರ್ಮಿಸಲು ಭೂಸಾ, ತಟ್ಟೆ ಮತ್ತು ಕಿಡಿಗೆ ಬಳಸುತ್ತಾರೆ ಮತ್ತು ಈ ಶ್ರಮದಲ್ಲಿ ಎಲ್ಲಾ ಕುಟುಂಬ ಸದಸ್ಯರು ಭಾಗವಹಿಸುತ್ತಾರೆ. ಅವರು ಆಹಾರಕ್ಕಾಗಿ ಅಗತ್ಯ ಸಾಮಾನುಗಳನ್ನು ಖರೀದಿಸಲು ಸ್ಥಳೀಯ ಅಂಗಡಿಗಳಿಗೆ ಹೋಗುತ್ತಾರೆ. ಚಾಯೊಂದಿಗೆ ಸೌಕರ್ಯವನ್ನು ಹುಡುಕುವಲ್ಲಿ ಶ್ರದ್ಧೆ ಇಡುವುದು ಮುಖ್ಯವಾಗಿದೆ. ಅವರು ತಮ್ಮ ಮೊದಲ ಅಡುಗೆಗೆ ಅಗತ್ಯವಿರುವ ಪದಾರ್ಥಗಳನ್ನು ಸಂಗ್ರಹಿಸಲು ಸುತ್ತಲೂ ಇರುವ ಹಸಿರು ಸಸ್ಯಗಳನ್ನು ಬಳಸುತ್ತಾರೆ. ಇದು ಅವರ ಶ್ರಮವನ್ನು ತೀವ್ರಗೊಳಿಸುತ್ತದೆ. ಕಷ್ಟದ ಸಮಯದಲ್ಲಿ ಸಹೋದರಿಯರು ತಮ್ಮ ಬುದ್ಧಿವಂತಿಕೆಯ ಜೊತೆಗೆ ಬಾಳ್ವೆಗೆ ಉಲ್ಲಾಸವನ್ನು ತರುವಲ್ಲಿ ಯಶಸ್ವಿಯಾಗುತ್ತಾರೆ ಮತ್ತು ಅವರು ತಮ್ಮ ಕುಟುಂಬಕ್ಕೆ ಬೆಂಬಲ ನೀಡುತ್ತಾರೆ. ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಸಹ ಸಹೋದರಿಯರು ಪರಂಪರೆಯನ್ನು ಮುಂದುವರಿಸಲು ನಿರ್ಧಾರ ಮಾಡುತ್ತಾರೆ. ಇದು ಅವರ ಕುಟುಂಬದ ಸಂತೋಷವನ್ನು ಹೆಚ್ಚಿಸುತ್ತದೆ. ಭೋಜನ ತಯಾರಿಸಲು ಸಹೋದರಿಯರು ಏಳುವಾಗ ಅವರು ತಮ್ಮ ಶ್ರದ್ಧೆ ಮತ್ತು ಬುದ್ಧಿಮತ್ತೆ ಬಳಸುತ್ತಾರೆ. ಇದರಿಂದ ಅವರು ತಮ್ಮ ಕುಟುಂಬವನ್ನು ಪೋಷಿಸಲು ಯಶಸ್ವಿಯಾಗುತ್ತಾರೆ. ಹೊಸ ವರ್ಷಕ್ಕೆ 56 ಪಕ್ವಾನಗಳನ್ನು ತಯಾರಿಸಲು ಕುಟುಂಬದ ಪರಂಪರೆಯ ಮಹತ್ವವನ್ನು ಅವರು ದೇವರಿಗೆ ಅರ್ಪಿಸುತ್ತಾರೆ. ಇದು ಕುಟುಂಬದ ಸಾಂಸ್ಕೃತಿಕ ಪರಂಪರೆ. ಪತಿಯರು ಕೆಲಸದಿಂದ ಹಿಂಬಾಲಿಸುತ್ತಿದ್ದರೆ ಪತ್ನಿಯರು ಬುದ್ಧಿವಂತಿಕೆಯಿಂದ ಹಣ ಮತ್ತು ಸಾಮಾನು ಸಂಗ್ರಹಿಸುತ್ತಾರೆ. ಅವರು ಗ್ರಾಮದಲ್ಲಿ ಕೆಲಸ ಮಾಡುವ ಮೂಲಕ ಅಗತ್ಯವನ್ನು ಪೂರೈಸುತ್ತಿದ್ದಾರೆ. ಹೆಣ್ಣುಮಕ್ಕಳು ಸಾಮಾನುಗಳನ್ನು ಸಂಗ್ರಹಿಸಲು ತಮ್ಮ ಶ್ರಮವನ್ನು ಬಳಸುತ್ತವೆ. ಇದರಿಂದ ಅವರು ಬಟ್ಟೆ ಮತ್ತು ಆಹಾರವನ್ನು ತಯಾರಿಸುತ್ತಾರೆ. ಅವರ ಶ್ರಮವು ಕುಟುಂಬದ ಹಿತಕ್ಕೆ ಸಹಾಯ ಮಾಡುತ್ತದೆ. ಕೋಶದಲ್ಲಿ ಹಾಲಿನಿಂದ ಪನೀರ್ ಮತ್ತು ಖೀರ್ ತಯಾರಿಸಲು ಬಾಹುಗಳು ಶ್ರಮಿಸುತ್ತವೆ. ಇದು ಅವರ ಹೊಸ ವರ್ಷದ ಆಚರಣೆಗಾಗಿ ಸಿದ್ಧತೆಯ ಭಾಗವಾಗಿದೆ. ಬಾಹುಗಳು ಹಳೆಯ ರಜಾಯಿಗಳನ್ನು ಪುನಃ ಬಳಸಿಕೊಂಡು ಹೊಸ ಮತ್ತು ಉಷ್ಣವಾದ ರಜಾಯಿಗಳನ್ನು ತಯಾರಿಸುತ್ತವೆ. ಇದು ಅವರ ಆರ್ಥಿಕ ಶಕ್ತಿಯ ಪ್ರತಿಬಿಂಬವಾಗಿದೆ. ಹೆಣ್ಣುಮಕ್ಕಳ ತಯಾರಿಸಿದ 56 ಪಾಕವಿಧಾನಗಳ ಮೇಳವು ಕುಟುಂಬದ ಒಗ್ಗಟ್ಟನ್ನು ಮತ್ತು ಸಂತೋಷವನ್ನು ಪ್ರತಿಬಿಂಬಿಸುತ್ತದೆ. ಅವರು ಹೊಸ ವರ್ಷವನ್ನು ಹರ್ಷದಿಂದ ಆಚರಿಸುತ್ತಾರೆ.